ಕಂಸ ಯದುವಂಶ, ಭೋಜವಂಶ ಮತ್ತೆ ಅಂಧಕ ವಂಶಗಳ ರಾಜ್ಯವನ್ನು, ಶೂರಸೇನನ ರಾಜ್ಯವನ್ನು ಆಕ್ರಮಿಸಿಕೊಳ್ಳಲ್ದೆ ಪ್ರಲಂಬ, ಬಕಾಸುರ, ಚಾಣುರ, ತೃಣಾವರ್ತ, ಅಗಾಸುರ, ಮುಷ್ಟಿಕ, ಅರಿಷ್ಟ, ದ್ವಿವಿಧ, ಪೂತನಿ, ಕೇಶಿ ಮತ್ತು ಧೇನುಕ ಇವರೆಲ್ಲರ ಸ್ನೇಹವನ್ನ ಕಂಸ ಪಡ್ಕೋತಾನೆ. ಮಗಧ ರಾಜ್ಯಕ್ಕೆ ಜರಾಸಂಧ ರಾಜನಾಗಿದ್ದ. ತನ್ನ ರಾಜತಾಂತ್ರಿಕತೆಯಿಂದ ಕಂಸ ಏನ್ ಮಾಡ್ದ ಅಂದ್ರೆ, ಜರಾಸಂಧನ ರಕ್ಷಣೆಯಲ್ಲಿ ಅವನು ತನ್ನ ಬಲಿಷ್ಠವಾದ ರಾಜ್ಯವನ್ನ ಕಟ್ಟಿಸ್ದ. ಅಷ್ಟೇ ಅಲ್ಲದೆ ಬಾಣಾಸುರ, ಭೌಮಾಸುರ ಹೀಗೆ ರಾಕ್ಷಸ ಸ್ವಭಾವವಿರುವ ರಾಜರುಗಳೊಡನೆ ಸ್ನೇಹವನ್ನ ಬೆಳೆಸ್ಕೊಂಡ ಹೋದ ಕಂಸ. ಕೊನೆಗೆ ಕೃಷ್ಣ ಹುಟ್ಟಬೇಕಾದ ಯದುವಂಶದ ಮೇಲೆ ಅವನು ದ್ವೇಷವನ್ನ ಸಾಧಿಸಕ್ಕೆ ಮುಂದಾದ. ಕಂಸನ ಹಿಂಸೆಯಿಂದಾಗಿ ಯದು, ಭೋಜ ಮತ್ತು ಅಂಧಕ ವಂಶಗಳ ಅರಸರು ಕುರುಗಳು, ಪಾಂಚಾಲರು ಮೊದಲಾದವರ ರಾಜ್ಯಗಳಲ್ಲಿಯೂ ಕೇಕೆಯ, ಶಾಲ್ವ, ವಿದರ್ಭ, ನಿಷಧ, ವಿದೇಹ ಮತ್ತು ಕೋಸಲ ಮೊದಲಾದ ರಾಜ್ಯಗಳಲ್ಲಿಯೂ ಆಶ್ರಯ ಪಡೆಯಲು ಪ್ರಾರಂಭಿಸಿದರು. ಕಂಸ ಒಂದಾದರ ಮೇಲೊಂದರಂತೆ ದೇವಕಿ ಮತ್ತೆ ವಸುದೇವರಿಗೆ ಹುಟ್ಟಿದ 6 ಮಕ್ಕಳನ್ನ ಕೊಲ್ತಾನೆ. ಹೀಗೆ ಮಕ್ಕಳನ್ನ ಕೊಲ್ತಾ ಬಂದ ಕಂಸನಿಗೆ ಅವನ ಬಂಧುಗಳು ಮತ್ತೆ ಸ್ನೇಹಿತರು ಎಲ್ಲರೂ ಹೇಳ್ತಾರೆ, ಇದು ನೀನು ಮಾಡ್ತಿರೋದು ತುಂಬಾ ತಪ್ಪು, ಇದನ್ನ ಈಗಲೇ ನಿಲ್ಸು ಅಂತ. ಆದ್ರೂ ಕೂಡ ಕಂಸ ಇದೆಲ್ಲವನ್ನ ಲೆಕ್ಕ ಮಾಡೋದೇ ಇಲ್ಲ, ಅವರ ಮಾತನ್ನ ಕಿವಿಗೊಟ್ಟು ಕೇಳಿಸ್ಕೊಳ್ಳೋದೇ ಇಲ್ಲ. ದೇವಕಿಗೆ ಹುಟ್ಟಿದ 6 ಮಕ್ಕಳು ಮರಣ ಹೊಂದಿದ ನಂತರ 7ನೇ ಮಗುವಾಗಿ ಕೃಷ್ಣನ ವಿಸ್ತರಣೆಯು ಅಂದರೆ ಸಂಪೂರ್ಣ ವಿಸ್ತರಣೆಯು ದೇವಕಿಯ ಗರ್ಭದೊಳಗೆ ಪ್ರವೇಶಿಸುತ್ತೆ. ದೇವಕಿಗೆ ಒಂದು ಕಡೆ ತುಂಬಾ ಸಂತೋಷ, ಮತ್ತೊಂದು ಕಡೆ ತುಂಬಾ ದುಃಖ. ಯಾಕಂದ್ರೆ ಈ ಮಗುವನ್ನ ಕೂಡ ಕಂಸ ಕೊಂದು ಬಿಡ್ತಾನೆ ಅಂತ. ಆ ಶ್ರೀ ಮಹಾವಿಷ್ಣುವೇ ತನ್ನ ಗರ್ಭದಲ್ಲಿ ಬಂದು ಪ್ರವೇಶಿಸಿದ್ದಾನೆ ಅಂತ ದೇವಕಿಗೆ ಅರ್ಥವಾಯ್ತು. ಈ ನಡುವೆಯೇ ಕೃಷ್ಣ ಏನ್ ಮಾಡ್ತಾನೆ, ಯೋಗ ಮಾಯೆಯನ್ನ ಕಾಣಿಸ್ಕೊಳ್ಳಕ್ಕೆ ಅವನು ಆದೇಶಿಸ್ತಾನೆ. ಕೃಷ್ಣ ಲೋಕಕ್ಕೆ ದೇವರು, ಆದ್ರೆ ಅವನು ಯದುವಂಶಕ್ಕೆ ವಿಶೇಷ ಪ್ರಭು. ಯೋಗಮಾಯೆಯು ಕೃಷ್ಣನ ಪ್ರಮುಖ ಶಕ್ತಿ. ಆಗ ಕೃಷ್ಣ ಯೋಗಮಾಯೆಗೆ ಹೇಳ್ತಾನೆ, ಸುಂದರ ಗೋವುಗಳು ತುಂಬಿ ಹೋಗಿ ಅವುಗಳಿಂದ ಕಂಗೊಳಿಸುವ ನಾಡಾದ ವೃಂದಾವನದಲ್ಲಿ ಬ್ರಜಭೂಮಿಯಲ್ಲಿ ಕಾಣಿಸಿಕೊಳ್ಳುವಂತೆ ಯೋಗಮಾಯೆಗೆ ದೇವೋತ್ತಮ ಪರಮಪುರುಷನ ಅಪ್ಪಣೆ ನೀಡುತ್ತಾನೆ. ವಸುದೇವನಿಗೆ 2 ಹೆಂಡತಿರು, ಒಬ್ಬಳು ಯಶೋದೆ, ಮತ್ತೊಬ್ಬರು ರೋಹಿಣಿ. ರೋಹಿಣಿಯ ಗರ್ಭದಲ್ಲಿ ಈಗಾಗ್ಲೇ ಒಂದು ಮಗು ಜನ್ಮವನ್ನ ಪಡ್ಕೊಂಡಿರುತ್ತೆ. ಕಂಸನ ಕ್ರೂರ ಕೃತ್ಯಗಳಿಗೆ ಎಲ್ಲೆಲ್ಲಿ ಯಾರು ಗರ್ಭಿಣಿಯನ್ನಾಗಿರ್ತಾರೋ ಅವರ ಮಕ್ಕಳನ್ನೆಲ್ಲ ಅವನು ಕೊಲ್ಬೇಕು ಅಂತ ಡಿಸೈಡ್ ಮಾಡಿರ್ತಾನೆ. ಹಾಗಾಗಿ ವಸುದೇವರ ಹೆಂಡತಿಯಲ್ಲಿ ಒಬ್ಬರಾದ ರೋಹಿಣಿ ಬೃಂದಾವನದಲ್ಲಿರುವ ನಂದ ಮಹಾರಾಜ ಮತ್ತೆ ಯಶೋಧಾದೇವಿಯ ಮನೆಯಲ್ಲಿ ವಾಸಿಸುತ್ತಿರ್ತಾಳೆ. ಭಗವಂತ ಯೋಗಮಾಯೆಗೆ ಹೀಗೆ ಹೇಳ್ತಾನೆ, ದೇವಕಿ ಮತ್ತು ವಸುದೇವರನ್ನು ಕಂಸನು ಸೆರೆಮನೆಯಲ್ಲಿಟ್ಟಿದ್ದಾನೆ. ನನ್ನ ಪೂರ್ಣಾಂಶನಾದ ಶೇಷನು ಈಗ ದೇವಕಿಯ ಗರ್ಭದಲ್ಲಿದ್ದಾನೆ. ಶೇಷನನ್ನು ದೇವಕಿಯ ಗರ್ಭದಿಂದ ಕೊಂಡೊಯ್ದು ರೋಹಿಣಿಯ ಗರ್ಭದಲ್ಲಿಡು. ಆನಂತರ ನಾನು ನನ್ನೆಲ್ಲಾ ಶಕ್ತಿಗಳ ಜೊತೆಗೆ ದೇವಕಿಯ ಗರ್ಭದಲ್ಲಿ ಅವತರಿಸುತ್ತೇನೆ. ನಾನು ದೇವಕಿ ಮತ್ತೆ ವಸುದೇವನ ಮಗನಾಗಿ ಕಾಣಿಸಿಕೊಳ್ಳುತ್ತೇನೆ. ನೀನು ನಂದ ಮತ್ತೆ ಯಶೋದೆಯರ ಗರ್ಭದಲ್ಲಿ ಮಗಳಾಗಿ ಹುಟ್ಟು. ನೀನು ನನ್ನ ಸಹೋದರಿಯಾಗಿ ಹುಟ್ಟುವುದರಿಂದ ಜನರು ನಿನ್ನನ್ನು ದೀಪ, ಧೂಪ, ಪುಷ್ಪ ಹಾಗೂ ಕಾಣಿಕೆಗಳಿಂದ ಪೂಜಿಸುವರು. ಇದರಿಂದ ಅವರ ಭೋಗದ ಅಪೇಕ್ಷೆಗಳನ್ನು ಬೇಗನೆ ಸಲ್ಲಿಸು. ಇಹಲೋಕ ಸುಖಾಭಿಲಾಷಿಗಳಾದವರು ನಿನ್ನನ್ನು ನಿನ್ನ ಬೇರೆ ಬೇರೆ ವಿಸ್ತಾರಗಳಲ್ಲಿ ಪೂಜಿಸುವರು. ಈ ವಿಸ್ತರಣೆಗಳಿಗೆ ದುರ್ಗಾ, ಭದ್ರಕಾಳಿ, ವಿಜಯ, ವೈಷ್ಣವಿ, ಕುಮುದ, ಚಂಡಿಕಾ, ಕೃಷ್ಣ, ಮಾಧವಿ, ಕನ್ಯಕಾ, ಮಾಯಾ, ನಾರಾಯಣಿ, ಈಶಾನಿ, ಶಾರದಾ ಮತ್ತು ಅಂಬಿಕಾ ಎಂಬ ಹೆಸರುಗಳಿರುವವು. ತನ್ನ ಪೂರ್ಣ ವಿಸ್ತರಣೆಯಾದ ಶೇಷನು ದೇವಕಿಯ ಗರ್ಭದಲ್ಲಿರೋದ್ರ ಬಗ್ಗೆ ಯೋಗಮಾಯೆಗೆ ಕೃಷ್ಣ ತಿಳಿಸ್ತಾನೆ. ರೋಹಿಣಿಯ ಗರ್ಭಕ್ಕೆ ಬಲಾತ್ಕಾರದಿಂದ ತಂದ ಕಾರಣ ಅವನನ್ನ ಶಂಕರ್ಷ ಅಂತ ಕರೀತಾರೆ. ಯಾರನ್ನ? ಬಲರಾಮನನ್ನ. ಬದುಕಿನ ಅತ್ಯುನ್ನತ ಆನಂದವಾದ ರಮಣವನ್ನು ಹೊಂದಲು ಅಗತ್ಯವಾದ ಆಧ್ಯಾತ್ಮಿಕ ಶಕ್ತಿ ಅಥವಾ ಬಲಕ್ಕೆ ಅವನು ಆಕಾರವಾಗುತ್ತಾನೆ. ಸಂಕರ್ಷಣ ಅಥವಾ ಬಲರಾಮ ಅಂತ ಹೆಸರು ಅಂತ ಕೃಷ್ಣ ಬಲರಾಮ ಹುಟ್ಟಕ್ಕಿಂತ ಮುಂಚೆನೆ ಅವನಿಗೆ ನಾಮಕರಣ ಮಾಡ್ಬಿಡ್ತಾನೆ. ಮುಂದಿನ ವಿಡಿಯೋದಲ್ಲಿ ದೇವಕಿಯ ಗರ್ಭದಿಂದ ರೋಹಿಣಿಯ ಗರ್ಭಕ್ಕೆ ಬಲರಾಮ ಹೇಗೆ ಟ್ರಾನ್ಸ್ಫರ್ ಆದ, ಹಾಗೇನೆ ಗರ್ಭದಲ್ಲಿ ಕೃಷ್ಣ ಇರುವಾಗ ದೇವತೆಗಳು ಅವನಿಗೆ ಮಾಡಿದ ಪ್ರಾರ್ಥನೆಗಳೇನು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಹರೇ ಕೃಷ್ಣ.